ರಾಜ್ಯದಲ್ಲಿ ಈಗಾಗಲೇ ನಕಲಿ ಔಷಧಿಗಳ ಬೇಟೆ ಶುರುವಾಗಿರುವಂಥದ್ದು. ಈಗಾಗಲೇ ಹಲವು ಕಡೆ ಪ್ರಕರಣಗಳು ದಾಖಲಾಗಿವೆ. ಜೊತೆಗೆ ಸಾಕಷ್ಟು ನಕಲಿ ಔಷಧಿಗಳನ್ನು ಸಹ ವಶಪಡಿಸಿಕೊಳ್ಳಲಾಗ್ತಾ ಇದ್ದು. ಆದರೆ ಈ ನಕಲಿ ಔಷಧಿಗಳ ವಿಚಾರದಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು ಮೆಡಿಕಲ್ ಮಾಫಿಯಾ ಬಗ್ಗೆ. ಒಂದು ಮೆಡಿಕಲ್ ಅನ್ನ ಪ್ರಾರಂಭ ಮಾಡಬೇಕಾದ್ರೆ ಯಾವ ರೀತಿಯಾದ ಮಾನದಂಡಗಳಿರ್ತವೆ, ಸರ್ಕಾರದಲ್ಲಿ ಯಾವ ರೀತಿಯಾದ ನಿಯಮಗಳಿರ್ತವೆ, ಜೊತೆಗೆ ಮೆಡಿಕಲ್ ಅನ್ನ ಯಾರು ಮುನ್ನಡೆಸ್ಕೊಂಡು ಹೋಗಬೇಕು, ಮೆಡಿಕಲ್ ಅಲ್ಲಿ ಯಾರು ಮಾತ್ರೆಗಳನ್ನ ಕೊಡಬೇಕು ಅನ್ನೋದು ಸಾಕಷ್ಟು ಎಲ್ಲ ಒಂದು ಕಡೆ ಗೊಂದಲದ ವಿಚಾರವಾಗ್ತಾ ಇರುವಂತದ್ದು. ಸೊ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡಲು ನಮ್ಮ ಜೊತೆ ಖ್ಯಾತ ವೈದ್ಯರಾಗಿರುವಂತಹ ಸುನಿಲ್ ಕುಮಾರ್ ಹೆಬ್ಬೆ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ಈ ಮೆಡಿಕಲ್ ಅನ್ನೋದೇ ಮಾಫಿಯಾ ಅಂತ ಹೇಳ್ತೀರಿ ನೀವು, ಪದೇ ಪದೇ ಯಾವಾಗಾದ್ರೂ ಅದನ್ನೇ ಹೇಳ್ತೀರಿ. ಸೊ ಒಂದು ಮೆಡಿಕಲ್ ಪ್ರಾರಂಭ ಮಾಡಲು ಯಾವೆಲ್ಲ ಮಾನದಂಡಗಳಿರಬೇಕು, ಜೊತೆಗೆ ಆ ಮೆಡಿಕಲ್ ಅಲ್ಲಿ ಯಾರು ಇರಬೇಕು ಮಾತ್ರೆಗಳನ್ನು ನೀಡಲು ಸಾರ್ವಜನಿಕರಿಗೆ ಅಂತ? ಇದು ಒಂಥರ ಫಾರ್ಮಾಸ್ಯೂಟಿಕಲ್ ಮಾಫಿಯಾ, ಅಂದ್ರೆ ಮೆಡಿಕಲ್ ಸ್ಟೋರ್ ಮಾಫಿಯಾ. ಈಗ ನಿಮ್ಗೆಲ್ರಿಗೂ ಗೊತ್ತಿದೆ, ಒಂದಿಷ್ಟು ಈ ಸಂಬಂಧಪಟ್ಟದ್ದು 5 ಕೋಟಿ ಡ್ರಗ್ಸ್ ಅನ್ನ ಸರ್ಕಾರ ಸೀಸ್ ಮಾಡ್ತು, ಈ ಥರದ್ದೆಲ್ಲ ಆಗ್ತಾಯಿತ್ತು. ಅಲ್ಲಿ ಈಗ ಅದು ಈಗ ಏನು ಮಾಡ್ತಾರೆ ಮೆಡಿಕಲ್ ಸ್ಟೋರ್ದವರು, ಈಗ 10 ಮಾತ್ರೆಗೆ 5 ಮಾತ್ರೆ, ಅದರ 10 ಸ್ಟ್ರಿಪ್ಗೆ ಒಂದು ಬಾಕ್ಸಿಗೆ 5 ಮಾತ್ರೆಗಳನ್ನ ಫ್ರೀ ಆಗಿ ಕೊಡ್ತೀವಿ, 10+3 ಆಫರ್ ಕೊಡ್ತೀವಿ ಅಂತ ಹೇಳಿದಾಗ ಕ್ವಾಲಿಫೈಡ್ ಆಗಿರೋಂಥ ಫಾರ್ಮಸಿಸ್ಟು ಈಗ 100 ರೂಪಾಯಿ ಔಷಧಿನ ಯಾರಾದರೂ 40 ರೂಪಾಯಿ ಕೊಡ್ತಾನೆ ಅಂದಾಗ ನಂಬಾರ್ದಲ್ಲ. ಬಿಸ್ನೆಸ್ಗೋಸ್ಕರ ಆದರೆ ಅವನು ನಂಬಿಬಿಟ್ಟು ಅದನ್ನು ಪರ್ಚೇಸ್ ಮಾಡ್ತಾನೆ. ನಿಜವಾಗ್ಲೂ ಮೆಡಿಕಲ್ ಸ್ಟೋರ್ ರನ್ ಮಾಡಬೇಕಾದ್ರೆ ಕ್ವಾಲಿಫೈಡ್ ಆಗಿರೋಂಥ ಡಿಪ್ಲೊಮಾ ಇನ್ ಫಾರ್ಮಸಿ ಆರ್ ಬ್ಯಾಚುಲರ್ ಇನ್ ಫಾರ್ಮಸಿ, ಡಿ ಫಾರ್ಮಾ ಅಥವಾ ಬಿ ಫಾರ್ಮಾ ಓದಿರೋಂಥ ವ್ಯಕ್ತಿ ಅಲ್ಲಿ ಅದ್ರ ಮೆಡಿಕಲ್ ಸ್ಟೋರಲ್ಲಿ ಇರಬೇಕು. ದುರಾದೃಷ್ಟ ಇವಾಗ ಓನರ್ ಆಗಿರ್ಬೋದು, ಮೆಡಿಕಲ್ ಶಾಪ್ದ ಓನರ್ ಆಗಿರೋನು SLC ಫೇಲ್ ಆಗಿರೋನಾಗಿರಲಿ, ಅಥವಾ ಯಾವುದೋ ಮೆಡಿಕಲ್ ಶಾಪಲ್ಲಿ ಅಥವಾ ಡಾಕ್ಟರ್ ಹತ್ರ ಕೆಲಸ ಮಾಡಿರೋನು, ಅಥವಾ ಯಾವುದೋ ಫಾರ್ಮಾಸ್ಯೂಟಿಕಲಲ್ಲಿ ಕೆಲಸ ಮಾಡಿದವನಾಗಿದ್ದರೆ ಅವನು ಓನರ್ ಆಗಿರ್ಬೋದು. ಆದರೆ ಅಲ್ಲಿ ಡಿಸ್ಪೆನ್ಸ್ ಮಾಡಬೇಕಾಗಿರೋಂಥದ್ದು ಕಾನೂನು ಪ್ರಕಾರ ಅಲ್ಲಿ ಕ್ವಾಲಿಫೈಡ್ ಆಗಿರೋಂಥ ಡಿಪ್ಲೊಮಾ ಇನ್ ಫಾರ್ಮಸಿ, ಬ್ಯಾಚುಲರ್ ಇನ್ ಫಾರ್ಮಸಿ ಇರೋಂಥ ಕ್ವಾಲಿಫೈಡ್ ಫಾರ್ಮಸ್ಟ್ ಆಗಿರ್ಬೇಕಾಗಿರೋಂಥ. ದುರಾದೃಷ್ಟ ಇವಾಗ ಏನಾಗ್ತಾ ಇದ್ದಾನೆ, SLC ಓದಿರೋನು ಅಥವಾ PUC ಓದಿರೋನು ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ದಿರೋಂಥವನು, ಅಥವಾ ನಮ್ಮ ಕ್ಲಿನಿಕಲ್ಲೇ ಕೆಲಸ ಮಾಡಿ ಕಸ ಗುಡಿಸ್ಕೊಂಡು ಇದ್ದಿರೋಂಥ ಹುಡುಗರೆಲ್ಲ ಹೋಗಿ ಮೆಡಿಕಲ್ ಸ್ಟೋರ್ನ ಓಪನ್ ಮಾಡ್ತಾಯಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಾಗಲ್ಲ, ನಾನೇನು ಅವ್ರನ್ನ ಡಿಗ್ರೇಡ್ ಮಾಡ್ತಾ ಇಲ್ಲ ಅಥವಾ ಅವ್ರನ್ನ ಕೀಳು ಮಟ್ಟದಿಂದ ನೋಡ್ತಾ ಇಲ್ಲ, ಅವರಿಗೆ ಜ್ಞಾನ ಇರೋದಿಲ್ಲ. ಯಾಕಂದರೆ ಈ ಕ್ಯಾನ್ಸರ್ ಡ್ರಗ್ಸನ್ನು ಈಗ ಇದು 1 ಲಕ್ಷ ರೂಪಾಯಿ ಕ್ಯಾನ್ಸರ್ ಡ್ರಗ್ಸನ್ನು 40,000 ರೂಪಾಯಿಗೆ ಕೊಡ್ತೀವಿ ಅಂತ ಅಂದಾಗ ಅವ್ರು ತೊಗೊಂಡ್ಬಿಡ್ತಾರೆ, ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು 1 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಯಾವುದು 1 ಲಕ್ಷ ಇರೋ ಡ್ರಗ್ಸನ್ನು 40,000ಕ್ಕೆ ಹೇಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಅದು ಎಲ್ಲಿಂದ ಬರುತ್ತೆ, ನಿಜವಾಗ್ಲೂ ಒರಿಜಿನಲ್ಲ. ಈಗ ಏನು ಮಾಡ್ತಾರೆ ಅಂದರೆ ಈ ಥರದ್ದು ನಾನು ಹೇಳಿದ್ನೆ, SLC ಓದಿರೋರು ಅಥವಾ PUC ಓದಿರೋರು ಎಲ್ಲ ಮೆಡಿಕಲ್ ಸ್ಟೋರ್ನ ರನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೋ ಜ್ಞಾನ ಇರಲ್ಲ ಅಂತ ಹೇಳಿದೆ. ಯಾಕಂದರೆ ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋಂಥ ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ಯಾವ ಮೆಡಿಸಿನ್ಸು, ಯಾವುದು ಕ್ಯಾನ್ಸರ್ ಡ್ರಗ್ಗು, ಯಾವುದು ಆ್ಯಂಟಿಬಯೋಟಿಕ್ಕು, ಯಾವುದು ಶೆಡ್ಯೂಲ್ H ಡ್ರಗ್ಸು. ಕೆಲವು ಡ್ರಗ್ಸ್ಗಳನ್ನು ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡೋದು ಆಗಿಲ್ಲ. ಶೆಡ್ಯೂಲ್ H ಡ್ರಗ್ಸ್ ಅಂತ ಇರ್ತವೆ, ಅಂದರೆ ಕೆಮ್ಮಿನ ಸಿರಪ್ಪು ಅಥವಾ ಆ್ಯಂಟಿಬಯೋಟಿಕ್ಸನ್ನು ವಿದೌಟ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡೋದು ಆಗಿಲ್ಲ. ಈ ಥರ ಮೆಡಿಕಲ್ ಸ್ಟಾಪ್ದವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ದೇ ಅಥವಾ ಅವರೇ ಎಲ್ಲ ಕೊಟ್ಬಿಡ್ತಾರೆ ಮಾತ್ರೆಗಳನ್ನು. ಆಲ್ಮೋಸ್ಟು ಡಾಕ್ಟ್ರ್ ಹತ್ರ ಹೋಗ್ದೇ ಮೆಡಿಕಲ್ ಶಾಪ್ದವ್ರು ಕೊಡ್ತಾ ಇದ್ದಾರೆ. ಭಾಳ ಜನ ಈ ಥರ ಪ್ರಶ್ನೆ ಎತ್ತಿದ ಮೇಲೆ ಭಾಳಷ್ಟು ಜನ ಕಾಮೆಂಟ್ ಮಾಡೋಂಥದ್ದು ಈ ಥರದ ವಿಚಾರಗಳನ್ನು ಎತ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಕ್ವಾಲಿಫೈಡ್ ಆಗಿರೋಂಥವ್ನು. ಭಾಳ ಜನ ಕೇಳ್ತಾರೆ, ನನ್ನನ್ನು ಕೇಳ್ತಾರಂಥದ್ದು, ನೀವು ಡಾಕ್ಟ್ರು ಸರಿಯಾಗಿದ್ದೀರಾ, ನೀವು ಮೆಡಿಕಲ್ ಶಾಪ್ದವ್ರ ಹತ್ರ ಕಮಿಷನ್ ತೊಗೋತೀರಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ತಪ್ಪು. ಡಾಕ್ಟ್ರುಗಳೂ ಮೆಡಿಕಲ್ ಶಾಪ್ದವ್ರ ಹತ್ರ 10% 20% ಕಮಿಷನ್ ತೊಗೋತಾರೆ, ಅದು ತಪ್ಪು. ಅಥವಾ ಡಾಕ್ಟರ್ಸು ಲ್ಯಾಬಿಂದ ಕಮಿಷನ್ ತೊಗೋತಾರೆ, ಅದು ತಪ್ಪು. ಡಾಕ್ಟ್ರ್ ಯಾವುದೋ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾನೆ, 1 ಲಕ್ಷ ರೂಪಾಯಿ ಬಿಲ್ ಆದರೆ ಅಲ್ಲಿ 25,000 ರೂಪಾಯಿ ಕಮಿಷನ್ ಕೊಡ್ತಾರೆ, ಅದನ್ನು ತಪ್ಪು. ನಾನು ಹೇಳ್ತಾರಂಥದ್ದು ಯಾರು ಮಾಡಿದ್ರು ತಪ್ಪೇ, ಡಾಕ್ಟ್ರ್ ಮಾಡಿದ್ರು ತಪ್ಪೇ, ಫಾರ್ಮಸಿಸ್ಟ್ ಮಾಡಿದ್ರು ತಪ್ಪೇ, ಅಥವಾ ಯಾವುದೋ ಹಾಸ್ಪಿಟಲ್ ಮಾಡಿದ್ರು ತಪ್ಪೇ. ಈ ತಪ್ಪನ್ನು ತಪ್ಪು ಅಂತ ಹೇಳೋದು ಇದೆಯಲ್ಲ, ಅದು ಸರಿಯಾಗಿರೋಂಥದ್ದು. ಹಾಗಾಗಿ ನಾನು ಹೇಳ್ತಾರಂತ ನಾವು ಮಾಡಿದ್ರು ತಪ್ಪೇ, ಇನ್ನೊಬ್ಬರು ಮಾಡಿದ್ರು ತಪ್ಪೇ. ನಾನು ಹೇಳ್ತಾ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಥರದ್ದು ಮಾಡೋದು ಅನ್ಎಥಿಕಲ್ಲು, ಅದನ್ನು ಮಾಡಬಾರ್ದು. ಹಾಗಾಗಿ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಇರ್ತಾರಲ್ಲ, ಇವರು ಪ್ರತಿಯೊಂದು ಮೆಡಿಕಲ್ ಶಾಪಿಗೆ ಹೋಗಿ ಅಲ್ಲಿ ಚೆಕ್ ಮಾಡಬೇಕು ಅಲ್ಲಿ ಏನಿದೆ ಅಂತ. ಭಾಳಷ್ಟು ಜನ ಈ ಡ್ರಗ್ ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾರೆ ಅಂದರೆ ಹೋಗಿ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಅಲ್ಲಿಲ್ಲ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇದ್ದಾನ ಇಲ್ವಂತ ಏನೂ ಚೆಕ್ಕೇ ಮಾಡೋದಿಲ್ಲ, ಹೋಗಿ ಕಲೆಕ್ಷನ್ ಮಾಡ್ತಾರೆ. ಕೆಲವು ಸಾರಿ ನಮ್ಮದೇ ಲೈಸೆನ್ಸ್ ಇದೆ, ಮೆಡಿಕಲ್ ಸ್ಟೋರ್ ನಂದು ಲೈಸೆನ್ಸ್ ಇದೆ, ಮತ್ತು ಬೇರೆ ನಮ್ಮ ರಿಲೇಟಿವ್ಸ್ ಎಲ್ಲ ಮೆಡಿಕಲ್ ಶಾಪ್ ಇದೆ. ಸುಮಾರು 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. ಈ ಡ್ರಗ್ ಇನ್ಸ್ಪೆಕ್ಟರ್ಗಳು ಒಂದು ಕ್ಲಿನಿಕ್ಗೆ ಒಂದು ಯಾವುದೋ ಮೆಡಿಕಲ್ ಶಾಪ್ಗೆ ಲೈಸೆನ್ಸ್ಗೆ 5,000 ರೂಪಾಯಿ ಇರೋ ಲೈಸೆನ್ಸ್ಗೆ 50,000 ತೊಗೊಳ್ಳೋಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. ಈಗ ನೋಡಿ, ನಾನು ಮೆಡಿಕಲ್ ಸ್ಟೋರಲ್ಲಿ ನಾನು SLC ಇರುವಾಗಲೇ ಮೆಡಿಕಲ್ ಸ್ಟೋರಲ್ಲಿ ನಮ್ಮದೇ ರಿಲೇಟಿವ್ಸ್ ಮೆಡಿಕಲ್ ಸ್ಟೋರಲ್ಲಿ ನಾನು ಕೆಲಸ ಮಾಡಿರೋಂಥದ್ದು. ನಾನು ಕಾಲೇಜ್ಗೆ ಹೋಗಿ ಬರುವಾಗ ಅದನ್ನು ನೋಡ್ಕೊಂಡಿರೋಂಥದ್ದು. ಏನಂದರೆ ಈ ಥರದ್ದು ನೋಡಿದಾಗ ನಮ್ಮದೇ ರಿಲೇಟಿವ್ಸಲ್ಲಿ ಇದ್ದಾರೆ ಭಾಳಷ್ಟು ಜನ. ನಾನು ಹೇಳ್ತಾರಂಥದ್ದು ನಮ್ಮ ರಿಲೇಟಿವಲ್ಲಿ ಇದ್ದಾರೆ, ಅವ್ರು ಮಾಡಿದರೆ ಅದು ಸರಿ, ಇನ್ನೊಬ್ರು ಮಾಡಿದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ.
ಕ್ವಾಲಿಫೈಡ್ ಆಗಿರೋ ಫಾರ್ಮಾಸಿಸ್ಟ್ ಇದ್ದರೆ ಜನರಿಗೆ ಅನುಕೂಲ ಆಗುತ್ತೆ. ಅವನಿಗೆ ಓದ್ತಾನೆ, ಅದರಲ್ಲಿ ಕಾಂಬಿನೇಷನ್ ಇದೆ, ಯಾವ ಡ್ರಗ್ಸ್ ಇದೆ, ಎಷ್ಟಿದೆ ಕ್ವಾಂಟಿಟಿ, ಅದನ್ನ ಹೇಗೆ ಕೊಡಬೇಕು ಏನಂತ ಗೊತ್ತಾಗುತ್ತೆ. ನಾವು ಬರೆದಿರೋ ಒಂದು ಪ್ರಿಸ್ಕ್ರಿಪ್ಷನ್ ಇರುತ್ತೆ, ಅವ್ನು ಕೊಟ್ಟದ್ದು ಒಂದಿರುತ್ತೆ ಭಾಳ ಜನ. ಮತ್ತು ಭಾಳ ಜನ ಕಂಪ್ಲೇಂಟ್ಸ್ ಅಂದರೆ ಡಾಕ್ಟರ್ ಬರೆದಿರೋ ಪ್ರಿಸ್ಕ್ರಿಪ್ಷನ್ ಓದೋಕ್ಕೆ ಬರೋದಿಲ್ಲ. ಡಾಕ್ಟರ್ಸ್ ಎಲ್ಲರೂ 100% ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು, ಅದು ರೂಲ್ ಇದೆ. ಹಾಗಾಗಿ ಎಲ್ಲ ಡಾಕ್ಟರ್ಸು ಕ್ಯಾಪಿಟಲ್ ಲೆಟರಲ್ಲೇ ಬರೀಬೇಕು, ಜನರಿಗೆ ತಿಳಿಯೋ ಹಾಗೆ ಬರೀಬೇಕು, ಇವನ್ ಲೇಮ್ಯಾನ್ಗೂ ತಿಳಿಯೋ ಹಾಗೆ ಬರೀಬೇಕು. ಹಾಗಾಗಿ ಬೇರೆ ಬೇರೆ ರೀತಿಯಿಂದ ಬರೆಯೋದ್ರಿಂದ ಸಾಕಷ್ಟು ತೊಂದರೆಗಳಾಗುತ್ತೆ. ಇದಕ್ಕಾಗಿ ಎಲ್ಲರೂ ಏನಂದರೆ ಭಾಳಷ್ಟು ಜನ ಈಗ ಈ ಡ್ರಗ್ ಇನ್ಸ್ಪೆಕ್ಟರ್ಗಳು ಇದ್ದಾರಲ್ಲ, ಎಲ್ಲ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಚೆಕ್ ಮಾಡಿ ಎಲ್ಲಿದೆ ಡ್ರಗ್ಸ್ ಅನ್ನು ಹೇಳಿದ್ದಾರೆ. ಯುಟಿಕಾದ್ರೆ ಅವರು ಎಲ್ಲ ಮೆಡಿಕಲ್ ಸ್ಟೋರ್ಗೆ ಹೋಗಿ ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅದನ್ನು ಚೈನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾರಂಥದ್ದು ಆರೋಗ್ಯ ಮಂತ್ರಿ ಅವರಿಗೆ, ಇದಕ್ಕೆ ಸ್ಟಿಂಜೆಂಟಾಗಿ ಮೆಡಿಕಲ್ ಸ್ಟೋರಲ್ಲಿ ಎಲ್ಲೆಲ್ಲಿ ಇದೆಯೋ ಅದನ್ನು ಸೀಜ್ ಮಾಡಿ ಬ್ಯಾನ್ ಮಾಡಿ ಆ ತಪ್ಪಿಸ್ತಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ತೀನಿ. ಸೊ ಸುನೀಲ್ ಕುಮಾರ್ ಹೆಬ್ಬೆ ಅವರು ಮೆಡಿಕಲ್ ನಡೆಸಿದ್ರೆ ಕರೆಕ್ಟು, ಬೇರೆಯವ್ರು ನಡೆಸಿದ್ರೆ ಅದು ತಪ್ಪು ಅನಿಸುತ್ತೆ. ಹೆಂಗೆ ಯಾಕೆ ನೀವು ಪದೇ ಪದೇ ಈ ಮೆಡಿಕಲ್ ಮಾಫಿಯಾ ಬಗ್ಗೆ ಮಾತಾಡ್ತೀರಿ? ಏನು ನಿಮಗೆ ಅಷ್ಟೊಂದು ಏನಾದರೂ ಬೇರೆ ಕಡೆಯಿಂದ ಏನಾದರೂ ನಿಮಗೆ ದುಡ್ಡು ಬರುತ್ತಾ ಈ ರೀತಿಯಾಗಿ ಮಾತಾಡಿ, ಈ ರೀತಿಯಾಗಿ ವಸೂಲಿ ಮಾಡಿ, ಈ ರೀತಿಯಾಗಿ? ಅಲ್ಲ, ಈಗ ದುಡ್ಡು ಯಾರು ಕೊಡ್ತಾರೆ? ಈಗ ಭ್ರಷ್ಟಾಚಾರ ವಿರುದ್ಧ ಅಥವಾ ಅನ್ಯಾಯಗಳ ವಿರುದ್ಧ ಕಾನೂನುಬದ್ಧವಾಗಿರೋಂಥದ್ದನ್ನು ಹೇಳ್ತಾ ಇದ್ದರೆ ದುಡ್ಡು ಯಾರು ಕೊಡ್ತಾರೆ? ಯಾಕೆ ದುಡ್ಡು ಬೇಕು? ದುಡ್ಡು ಸುನೀಲ್ ಕುಮಾರಿಗೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ನನಗೆ 70 ಎಕರೆ ಜಮೀನಿದೆ, 50 ಎಕರೆ ಶುಗರ್ ಕೋನ್ ಇದೆ, ನಾನು ಪ್ರೊಫೆಷ್ನಲ್ ಡಾಕ್ಟರ್ ಆಗಿದ್ದೀನಿ, ನಂದೇ 3 ಕ್ಲಿನಿಕ್ಸ್ ಇದೆ. ಹಾಗಾಗಿ ಯಾವ ದುಡ್ಡಿಗೋಸ್ಕರ, ಯಾವ ಪ್ರಚಾರದ ಹುಚ್ಚಿಗೋಸ್ಕರ ಹೇಳ್ತಲ್ಲ. ಭಾಳ ಜನ ಕೇಳ್ತಾರೆ, ಈ ಹೋರಾಟ ಮಾಡೋರಿಗೆ ಹೋರಾಟ ಮಾಡ್ತಾ ಮಾರಾಟ ಆಗಿಬಿಡ್ತಾರಂತ ಹೇಳ್ತಾರೆ. ನಿಜವಾಗ್ಲೂ ನಾವು ಯಾವುದು ಹೋರಾಟನ ಮಾರಾಟಕ್ಕೋಸ್ಕರ ಯಾವುದೂ ಹೋರಾಟನೂ ಮಾಡಿಲ್ಲ, ಮುಂದೆನೂ ಮಾಡೋದಿಲ್ಲ, ಹಿಂದೆನೂ ಮಾಡಿಲ್ಲ. ನಾನು ಹೇಳ್ತಾರಂಥದ್ದು ಪ್ರಾಮಾಣಿಕವಾಗಿ ಎಲ್ಲರೂ ಕ್ವಾಲಿಫೈಡ್ ಆಗಿರೋಂಥವ್ರು ಕೊಟ್ಟರೆ ಜನರಿಗೆ ಅನುಕೂಲ ಆಗುತ್ತೆ. ಜನರ ದೃಷ್ಟಿಕೋನಲ್ಲಿ ಹೇಳ್ತಾ ಇದ್ದೀನಿ ಹೊರತಾಗಿ ಕ್ವಾಲಿಫೈಡ್ ಆಗಿರೋ ಫಾರ್ಮಸಿಸ್ಟ್ ಆಗಿದೆ, ಅದರಲ್ಲಿ ಕಾಂಬಿನೇಷನ್ ಇದೆ, ಏನು ಡೋಸೇಜ್ ಇದೆ, ಡಾಕ್ಟ್ರ್ ಯಾಕೆ ಬರೆದಿದ್ದಾನೆ, ಕಡಿಮೆ ಕಾಸ್ಟಲ್ಲಿ ಕೊಡ್ಬೋದಾ ಅಥವಾ ಎಷ್ಟು ಡಿಸ್ಕೌಂಟ್ಸ್ ಕೊಡ್ಬೋದು, ಈ ಥರದನ್ನೆಲ್ಲ ಅವನಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರಂಥದ್ದು. ನಾನು ಯಾರಿಗೂ ಡಿಫೇಮ್ ಮಾಡ್ತಾ ಇಲ್ಲ. ಆದರೆ ನಿಜವಾಗ್ಲೂ ಕ್ವಾಲಿಫೈಡ್ ಆಗಿರೋನಿಗೆ ಅಥವಾ ಬಿಸ್ನೆಸ್ ಮೈಂಡ್ ಇರಲಿ, ಬಿಸ್ನೆಸ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅನ್ಎಥಿಕಲ್ ಆಗಿ ಬಿಸ್ನೆಸ್ ಮಾಡಬಾರ್ದು. ಯಾರೋ ಒಬ್ಬನ 100 ರೂಪಾಯಿ ಔಷಧಿನ 40 ರೂಪಾಯಿಗೆ ಒಂದು ಪರ್ಚೇಸ್ ಮಾಡ್ತಾನಂದರೆ ಅದು ಎಲ್ಲಿಂದ ತಂದ, ನಿಜವಾದ ಮೆಡಿಸಿನ್ ಹೌದಾ ಅಲ್ಲ ಅಂತ ಗೊತ್ತಾಗುತ್ತೆ ಎಥಿಕಲ್ ಆಗಿರೋನಿಗೆ. ಈಗ ಯಾರೋ SLC ಓದಿರೋರ್ಗೆ ಏನು ಗೊತ್ತಿರಲ್ಲ, ಬಿಸ್ನೆಸ್ ಮಾಡ್ಬೇಕಷ್ಟೇ. ನಮ್ಗೆ ಎಷ್ಟಕ್ಕಾದರೂ ಬರಲಿ, ನಾವು ಮಾರಾಟ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಈ ಥರದ್ದು ಆಗೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ಆ ಕಾರಣದಿಂದ ನಾನು ನಿಮ್ಗೆ ಹೇಳಿದ್ದೀನಿ. ಹಾಗಾಗಿ ಇದನ್ನು ಯಾರು ಡ್ರಗ್ ಇನ್ಸ್ಪೆಕ್ಟರ್ಸು, ಯಾರೋ ಈಗ ಡ್ರಗ್ ಕಮಿಷನರ್ ಯಾರೋ ಶ್ರೀನಿವಾಸ್ ಅಂತ ಇದ್ದಾರೆ, ಎಲ್ಲ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಚೆಕ್ ಮಾಡಿ ಈ ಥರದ್ದು ಯಾವುದ್ಯಾವ್ದಿದೆ ಸಬ್ಸ್ಟ್ಯಾಂಡರ್ಡ್ ಡ್ರಗ್ಸ್ ಇದೆ ಅದನ್ನು ಸೀಸ್ ಮಾಡಿ ಬ್ಯಾನ್ ಮಾಡಿ ಮತ್ತೆ ಅವ್ರಿಗೆ ಕೇಸ್ ಹಾಕಬೇಕು. ಆವಾಗಲೇ ಬದಲಾವಣೆ ಆಗುವಂಥದ್ದು. ಇದಿಷ್ಟು ಸುನೀಲ್ ಕುಮಾರ್ ಹೆಬ್ಬೆ ಅವರ ಮಾತುಗಳು. ಸಾರ್ವಜನಿಕರು ಸಹ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ಕಾರ್ಯವನ್ನು ತಾವು ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋ ಮಾತುಗಳು ಸುನೀಲ್ ಕುಮಾರ್ ಹೆಬ್ಬೆ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.